ಎಲ್ಲ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಕಲಿಗಳಿಗೆ ಕನ್ನಡವನ್ನ ಕಟ್ಟುವ, ಕನ್ನಡವನ್ನ ಬೆಳೆಸುವ, ಕನ್ನಡವನ್ನ ಬಳಸುವ ಇಚ್ಛಾಶಕ್ತಿ ಪ್ರದರ್ಶನ ಮಾಡಲಿ ಯೋಚನೆ ಮಾಡ್ತೀವಿ. ಕೇವಲ 50% ಭಾಷೆಗಳನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತಾ ಇದ್ದೀವಿ. ಬೆಂಗಳೂರು ವಕೀಲ ಸಂಘ ಆಯೋಜನೆ ಮಾಡಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಿತು. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪುರುಷೋತ್ತಮ್ ಬಿಳಿಮಲೆ, ಶಾಸಕ ಪ್ರಿಯಾ ಕೃಷ್ಣ, ಪತ್ರಕರ್ತರಾದ ರವೀಂದ್ರ ಭಟ್ ಅವರ ಜೊತೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಸುಚೀಂದ್ರ ಪ್ರಸಾದ್ ಭಾಗವಹಿಸಿದ್ದರು. ವಿವೇಕ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ವಿಶೇಷ ಸಂಭ್ರಮದಲ್ಲಿ ಅತಿಥಿಗಳು, ಆಹ್ವಾನಿತರು ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಿ ಭಾಷೆಯ ಮಹತ್ವವನ್ನು ವಿವರಿಸಿದ್ದರು. ವಕೀಲರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಈ ಆಯುಕ್ತರು 3 ಲೈನ್ ಆರ್ಗ್ಯೂ ಮಾಡಿ ನನ್ನ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಇದು ಸ್ಪೀಕಿಂಗ್ ಆರ್ಡರ್ ಅಲ್ಲ, ಇದರಲ್ಲಿ ಸಕಾರಣ ಹೇಳಿಲ್ಲ, ನನ್ನ ಕೋರಿಕೆಯನ್ನು ಪರಿಗಣಿಸಿಲ್ಲ, ಸ್ವೇಚ್ಛಾಚಾರವಾಗಿ ಇದನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋ ವಾದ. ಆಗ ನ್ಯಾಯಾಧೀಶರು ಆ ಆದೇಶನ ಓದಿ ಅಂತ ಕೇಳ್ತಾರೆ. ಆ ಲಾಯರ್ ಓದ್ತಾರೆ. ಆ ಆಯುಕ್ತರು ಈ ರೀತಿ ಬರೆದಿದ್ರು: ಕರ್ನಾಟಕದ ಸಾಂಸ್ಕೃತಿಕ ತೋಟವಾದ ಮೈಸೂರು ನಗರದಲ್ಲಿ ಅರೆನಗರ ನೃತ್ಯಕ್ಕೆ ಅನುಮತಿಯನ್ನು ನೀಡಿದರೆ ಪಾರ್ಥೇನಿಯಂ ಬೆಳೆಸಿದಂಗೆ. ಆದ ಕಾರಣ ನಿಮ್ಮ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಆಗ ಜಡ್ಜು ಆ ಆರ್ಗ್ಯುಮೆಂಟ್ ಅನ್ನ ಕೇಳಿ ಜಡ್ಜ್ಮೆಂಟ್ ಬರೀತಾರೆ. ಇದಕ್ಕಿಂತ ಉತ್ತಮವಾದಂತ ಸಕಾರಣವನ್ನ ನೀಡಿ ಒಂದು ಸ್ಪೀಕಿಂಗ್ ಆರ್ಡರ್ ಬರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ಈಸ್ ಎ ಸ್ಪೀಕಿಂಗ್ ಆರ್ಡರ್ ಅಂತ ಹೇಳಿ ರಿಟ್ ಅರ್ಜಿಯನ್ನು ವಜಾ ಮಾಡ್ತಾರೆ. ನಾನಿದು ಈ ಘಟನೆಯನ್ನು ಯಾಕೆ ಹೇಳಿದೆ ಅಂತಂದ್ರೆ, ಕನ್ನಡದಕ್ಕೆ ಭಾಷೆಗೆ ಅಂತ ಅಂತರ್ಶಕ್ತಿ ಇದೆ. 3 ಲೈನ್ ನಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಅಂತ ಇಂಗ್ಲಿಷ್ ವ್ಯಾಖ್ಯಾನವನ್ನು ಹೇಳಿದೆವು, ಅದಕ್ಕೆ 100% ಪರಿಣಾಮಕಾರಿಯಾದಂತ ರೀತಿಯಲ್ಲಿ ಬರೆಯುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿನ ವಕೀಲರು ಕೂಡ ಈ ವಿಚಾರದಲ್ಲಿ ಹೆಚ್ಚು ಪ್ರಯತ್ನ ಮಾಡಬೇಕು, ಕ್ರಿಯಾಶೀಲರಾಗಬೇಕು ಅಂತ ಈ ಮುಖಾಂತರ ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾತಿನ ವೇದಿಕೆ ಅಲ್ಲದಿದ್ದರೂ ನಾವು ಹೇಳಬೇಕಾದ್ದು ನಮ್ಮ ಮಾತೆ ಭಾರತ ಮಾತೆ, ಸರ್ವಲೋಕ ಬಂದಿತೆ, ಜಗದ ಮಾನವ ಜಗದ ಜನರ ಮಾನವ ಸೆಳೆವ ಗೌರವಾನ್ವಿತೆ, ಆದಿ ಅಂತ್ಯ ವಿರಹಿತೆ, ಸಾಧುರೂಪ ಸಂಹಿತೆ, ಅವಳ ಹರಕೆ ಸ್ಫೂರ್ತಿ ನಮ್ಮೆಲ್ಲರ ಗಾದಿಗೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಕೊಟ್ಟಂತ ಕೂಗಿದೆಯಲ್ಲ, ರೋಮಾಂಚನವಾಗದಿದ್ದವರು ಈ ನೆಲದಲ್ಲಿ ಆಶ್ರಯ ಪಡೆದಿದ್ರು, ಆಶ್ರಿತರಾಗಿದ್ರು, ನೆಲಕ್ಕೆ ದ್ರೋಹ ಬಗೆದು ಋಣ ತೀರಿಕೆಯ ಬಾಬತ್ತಾಗಿ ಒಂದಿನಿತೂ ಕೆಲಸವನ್ನು ಮಾಡದ ಭ್ರಷ್ಟರಾಗ್ತಾರೆ ಎಂಬುದನ್ನು ಹೇಗಿರು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ನ್ಯಾಯವಾದಿಗಳಾಗಿ ನ್ಯಾಯಸ್ಥಾನಕ್ಕೆ ನಿತ್ಯ ಬರುವಂತಹ ನಾವಾದಿಯಾಗಿ ಹೇಗಿರಬೇಕು ಭಾವ, ಭಾಷೆ ಉಳಿಯುವುದು ಬೆಳೆಸೋದ್ರ ಮುಖಾಂತರ, ಬಳಸೋದ್ರ ಮುಖಾಂತರ ಅಂತ ಎಷ್ಟು ಒಳ್ಳೆಯ ಅನುಜ್ಞೆಯನ್ನು ಕೊಟ್ಟಿದ್ದಾರೆ. ಆದೇಶ ಪಾಲನೆಗೂ ಬೇಕಾಗಿರುವುದು ನಾವು ಯಾವ ದೇಶ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ, ಆ ದೇಶ ಪದ ವಿಭಾಗ ಮಾಡಬಾರ್ದಾದ್ರೂ ಆ ದೇಶದಲ್ಲಿ ದೇಶ ಇದೆ. ದೇಶ ಮೊದಲು, ನಾಡು ಮೊದಲು. ಕನ್ನಡ ನಿಮಗೆ ಬೇಡದೆ ಹೋದರೆ, ಅಭಿಮಾನ ಶೂನ್ಯತೆ ನಿಮ್ಮನ್ನು ಆವರಿಸಿಕೊಂಡರೆ ಆಚೀಚೆ ಸಮುದ್ರಗಳಿವೆ, ತೇದು ಚೆಲ್ಲಿ ಬಿಡಿ ಅಂತ ಹೇಳಿಬಿಟ್ರು ಹಿರಿಯರು. ಇಂಥ ಎಲ್ಲ ಹಿರಿಯರು ನಮಗೆ ಕಟ್ಟಿಕೊಟ್ಟ ಒಂದು ನಾಡು, ಒಂದು ಸಂಸ್ಕೃತಿ, ಒಂದು ಪರಂಪರೆ, ಇವುಗಳನ್ನು ನಾವು ಮರೆಯಲಾಗಿದೆ. ಹೋಗುವುದಾದರೂ ಹೇಗೆ? ಹೋಗದಿರಿ ಸಹೋದರರೇ, ಹೋಗದಿರಿ ಬಂಧುಗಳೇ ಅಂತ ನಾವು ಗೀತ ಸಾಹಿತ್ಯ ಕೇಳ್ತೀವಿ. ಅನುಷ್ಠಾನಕ್ಕೆ ಬರಬೇಕಾದಾಗ ಮಾತ್ರ 10 ಎಡವು ಕಾಣುತ್ತಲ್ಲ, ಯಾಕೆ? ರಾಜ್ಯೋತ್ಸವದ ಇಂತಹ ಶುಭ ಸಂದರ್ಭದಲ್ಲಿ ನಾವು ರಾಜ್ಯೋತ್ಸವ ಅಂತ ಕರೆಯೋದಕ್ಕಿಂತಲೂ ಹೆಚ್ಚು ಕರ್ನಾಟಕದ ಏಕೀಕೃತ ಕರ್ನಾಟಕದ ಉದಯ ಆಯ್ತಲ್ಲ, ಅದರ
ಸಂಭ್ರಮಾಚರಣೆ ಶುಭಾಶಂಸನೆಯನ್ನ ನಿಮ್ಮೆಲ್ಲ ಬಂಧುಗಳಿಗೆ ನಾನು ಮೊದಲು ಅರ್ಪಿಸ್ಬಿಡ್ತೇನೆ. ಇಷ್ಟೆಲ್ಲವೂ ಪೀಠಿಗೆ ಆದರೆ ಮಾತಿಗೆ ಅವಕಾಶವಿಲ್ಲ ಆದರೂ ಸಹ ಮಾತಾಡ್ತಾ ಇಂಥ ಭಾವುಕ ಕ್ಷಣ ಇದು ನಮಗೆ ಮನೆಯವರು ತವರಿಗೆ ಬಂದದ್ದಿರೋ ಭಾಸ. ನನಗೆ ಮನೆ ಕರ್ನಾಟಕ, ತವರು ನ್ಯಾಯಸ್ಥಾನ. ಈ ನ್ಯಾಯಸ್ಥಾನಕ್ಕೆ ಬಂದಾಗ ನೀವೆಲ್ಲರೂ ಕಂಡಾಗ ಅರೆ ನನ್ನ ಈ ಕಪ್ಪು ವರ್ಣದ ಕೋಟ್ ಎಲ್ಲಿ ಹೋಯ್ತು, ಯಾಕೆ ಅದನ್ನು ತಗೊಳ್ಳೋದು ಸಾಧ್ಯವಾಗಿಲ್ಲ ಯಾಕೆಂದ್ರೆ ನಾಗಮದಾಸ್ ನ್ಯಾಯಮೂರ್ತಿಗಳು ಬಹಳ ಚೆನ್ನಾಗಿ ಕೇಳಿದ್ರು. ಈಗಲೂ ನಡೀತಾ ಇದೆಯಾ ನ್ಯಾಯದ ನಡೀತೀವಿ, ನ್ಯಾಯಸ್ಥಾನಕ್ಕೆ ಹೋಗೋದು ಅಂತ ಕೇಳಿದ್ರು. ನ್ಯಾಯ ಸಲ್ಲಿಕೆ ಅಷ್ಟು ಸುಲಭದಲ್ಲ. ಯಾವ ವೃತ್ತಿಯನ್ನ ನೀವು ಆಶ್ರಯಿಸಿದ್ದರೂ ಮೊದಲು ಅದಕ್ಕೂ ನ್ಯಾಯ ಸಲ್ಲಿಕೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅಪಚಾರವಾಗದಿರಲಿ, ಚ್ಯುತಿವಾಗದಿರಲಿ, ಒಂದೊಮ್ಮೆ ಅಲ್ಲಿ ಸಾಕು ಅನ್ನಿಸಿದ್ರೆ ಮತ್ತೆ ಇಲ್ಲಿ ನ್ಯಾಯ ಕೊಡಿಸುವ ಈ ನ್ಯಾಯದಾನದ ವ್ಯವಸ್ಥೆ ಯಾವ ಹೊತ್ತಿಗೂ ನಮ್ಮನ್ನ ಕೈಬೀಸಿ ಕರೆಯುತ್ತೆ ಅನ್ನೋ ಕಾರಣಕ್ಕಾಗಿ ಇಂಥ ಜಾಗದಲ್ಲಿ ಬರೆದಾಗ ಅದನ್ನು ರಾಜ್ಯೋತ್ಸವ ಅಂತಂದಾಗ ತುಂಬಾ ಉಲ್ಲಸಿತ ಮನಸ್ಸಿನಿಂದ ಪ್ರಫುಲ್ಲ ಮನಸ್ಸಿನಾಗಿ ಎಷ್ಟು ಚಂದದ ಕೆಲಸವನ್ನು ನಾವು ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಸಹ ಕನ್ನಡ ಮಾತೆಯನ್ನ ರಾಜ್ಯ ಉದಯವಾಯಿತು ಅನ್ನೋ ಸಂಭ್ರಮಾಚರಣೆಯನ್ನು ಮರೆಯದೆ ಆಚರಿಸಿರೋದಕ್ಕೋಸ್ಕರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಶುಭಾಶಂಸನೆಯನ್ನ ವ್ಯಕ್ತಪಡಿಸಿಬಿಡ್ತೇನೆ. ಈ ವೇದಿಕೆಯಲ್ಲಿ ನಾವೆಷ್ಟು ಮಾತನಾಡಿಕೊಂಡ್ರು ಅನುಷ್ಠಾನಕ್ಕೆ ಬಾರದ ಯಾವುದೇ ಠರಾವುಗಳಿದ್ದ ಹಾಗೆ ಹಾಗಾಗಿ ನಾವು ಮಾತಾಡ್ಕೊಳ್ಳೋದುಂಟು. ಕನ್ನಡ ನೆಲದಲ್ಲಿಯೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವೇ ಯಾವಾಗಲೂ ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಅರ್ಥವೇನು ಬಿಟ್ಟುಕೊಟ್ಟೆವು ಅಂತ ಒಪ್ಪಿಕೊಂಡಿವೆ. ಕನ್ನಡ ನೆಲದಲ್ಲಿ ಕನ್ನಡ ಬಿಟ್ಟುಕೊಟ್ಟಿವೆ ಅನ್ನೋ ಕಾರಣಕ್ಕಾಗಿ ಕಾವಲು ಸಮಿತಿ ಮೊದಲು ಕಾವಲು ಬಂದ್ವಿ, ಆಮೇಲೆ ಕನ್ನಡ ಅಭಿವೃದ್ಧಿ ಅಂತ ಹೇಳ್ತಿದ್ವಿ. ಕರ್ನಾಟಕದಲ್ಲಿ ಕನ್ನಡದಲ್ಲಿಯೇ ಪ್ರಾಧಿಕಾರ, ಅದರ ಅಧಿಕಾರವೇನು? ಆಡಳಿತ ಯಂತ್ರ ಮೊಟಕುಗೊಳಿಸಿದ ಅಧಿಕಾರದಿಂದ ಇಂಥ ಮಹಾಮಹಿಮರನ್ನಲ್ಲಿ ಕೂಡಿಸಿ ಕನ್ನಡದ ಕೆಲಸ ಆಗಬೇಕು ಅಂತಂದ್ರೆ ಹೇಗಾಗಿತ್ತು? ಅದಕ್ಕಾಗಿ ನ್ಯಾಯಮೂರ್ತಿಗಳು ಬಹಳ ಸರಿಯಾಗಿ ಹೇಳಿದ್ರು, ನಾವು ಮನಸ್ಸು ಮಾಡದೆ ಕನ್ನಡವನ್ನು ಕಟ್ಟುವ, ಕನ್ನಡವನ್ನು ಬೆಳೆಸುವ, ಕನ್ನಡದಲ್ಲಿ ಏನು ಅಂತ ಮುಂದಿನ ತಲೆಮಾರಿಗೆ ಹೇಳಿಕೊಡುವ ಕೆಲಸ ಆಗಲಾರದು. ಕುಮುದೇಂದು ಮುನಿ ಸಿರಿಭೂಲೆಯನ್ನು ಬರೆದು ಬಿಡ್ತಾರೆ. ಒಂದು ಕೋಷ್ಟಕದ ರೀತಿಯಲ್ಲಿ 517 ಭಾಷೆಗಳು ಒಂದೇ ಕೋಷ್ಟಕ ಅಂತ ಹೇಳಲಾಗುತ್ತೆ. ಅದರಲ್ಲಿ 100 ಇಂದ್ರರ ಕಾಲದಿಂದ ನವೆಯದೇ ಉಳಿದ ಭಾಷೆ ಕನ್ನಡ ಅಂತ ಲಕ್ಷ ವರ್ಷಗಳ ಇತಿಹಾಸ ಹೇಳ್ತಾ ಇದ್ದಾನೆ. ಆದ್ರೆ ನಾವು ಮಾತ್ರ ಲಭ್ಯ ಇತಿಹಾಸವನ್ನು ಇಟ್ಕೊಳ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು. ಲಭ್ಯ ಇತಿಹಾಸವನ್ನಷ್ಟೇ ಹೇಳ್ಕೊಂಡಿದ್ದು ಅಂತ ಹೇಳ್ತಿದ್ದೇವೆ. ಇಲ್ಲ, ಹೊರ ದೇಶಗಳಲ್ಲಿ ಯಾವುದೋ ಸ್ತೂಪದಲ್ಲಿ ಜಗತ್ತಿನ ಅನೇಕ ಭಾಷೆಗಳ ನಡುವೆ ಕನ್ನಡದ ಅಕ್ಷರ ಕಂಡು ಬಂದಿದೆ. ಅದು ಬಹಳ ಮುಂಚಿನದು, ಪ್ರಾಚೀನ ಕಾಲದ್ದು ಅಂತ ಹೇಳಬೇಕಾದಾದ್ರೂ ಸಹ ಸದನದಲ್ಲಿದ್ದ ಚರ್ಚೆ ಆದ ನಂತರವೂ ಆಡಳಿತ ಯಂತ್ರದಲ್ಲಿ ವಿಧಾನಸೌಧದಲ್ಲಿಯೇ ಕನ್ನಡದ ಅಂಕಿಗಳು ಬಳಕೆ ಆಗದಿರುವುದರ ಬಗ್ಗೆ ತುಂಬಾ ಖೇದ ಮತ್ತೆ ವಿಷಾದ ಆಗುತ್ತೆ. ಈ ನೆಲದಲ್ಲಿ ಕನ್ನಡವನ್ನು ಬಳಸಬೇಕು ಅಂತ ಹೊರಟಾದ್ರೂ ಸಹ ಇರುವ ಅಡೆತಡೆಗಳನ್ನು ಗಮನಿಸಿದಾಗ ಇಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮೆಲ್ಲ ಸಮ್ಮುಖ ಬಂದಾಗ ಚೇತೋಹಾರಿಯಾಗಿ ಕನಿಷ್ಠ ಈಗಲಾದರೂ ನಾವು ಹಾದಿ ತಪ್ಪಿರಬಹುದು, ಆದರೆ ಮನಸ್ಸೊಳಗಿನ ಕನ್ನಡ ಎಂದು ಮಾಸೋಣ. ಕನ್ನಡಿಗ ಸತ್ತಾನು, ಕನ್ನಡ ಸಾಯೋಲ್ಲ ಅನ್ನೋದನ್ನು ಯಾವಾಗ ಮನಸ್ಸಿಗೆ ಇಟ್ಕೊಳ್ತೇವೆ.
ರಾಜ್ಯೋತ್ಸವದ ಆಚರಣೆ ಕೇವಲ ಯಾಂತ್ರಿಕತೆಯ ರೂಪ ಪಡ್ಕೊಳ್ತಿರೋ ಸಂದರ್ಭದಲ್ಲಿ ವಕೀಲರು, ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು ಇವರೆಲ್ಲ ಇರುವಂಥ ಈ ವೇದಿಕೆಯಲ್ಲಿ ಇಂದು ರಾಜ್ಯೋದಯದ ಸವಿ ಸ್ಮರಣೆ ಇದಕ್ಕೆ ಶುಭಾಶಂಸನೀಯನಾಗಿ ಕನ್ನಡಕ್ಕಾಗಿ ಅಂತ ದುಡಿತಿರುವಂತಹ ಅನೇಕ ವಕೀಲ ಬಂಧುಗಳು ಅಥವಾ ನ್ಯಾಯಮೂರ್ತಿಗಳು ಅವರನ್ನೆಲ್ಲ ಸನ್ಮಾನಿಸುವ ಕೆಲಸವನ್ನು ಇವರು ಮಾಡೋದು ನಿಜವಾಗಿಯೂ ತುಂಬಾ ಒಳ್ಳೆಯ ಕೆಲಸ ಅಂತ ಅನಿಸಿದೆ. ಈ ರೀತಿಯ ಕನ್ನಡದ ಕೆಲಸ ಅಥವಾ ಕನ್ನಡ ಕಟ್ಟುವ ಮನಸ್ಸುಗಳ ಸಂಖ್ಯೆ ಹೆಚ್ಚಾದಷ್ಟು ವರ್ಧಿತ ಸೌಂದರ್ಯ ಕನ್ನಡಕ್ಕೆ, ಕನ್ನಡ ನೆಲಕ್ಕೆ ದಕ್ಕುತ್ತೆ. ಈ ಎಲ್ಲ ಕಾರಣಗಳು ಇಟ್ಕೊಂಡು ನಾನು ನಮ್ಮ ಭ್ರಷ್ಟರ ಬೇಟೆ ಅಂತ ಮಾಡುವಂಥ ಹೊಸ ವಾಹಿನಿ ಇದರ ಮುಖಾಂತರ ಎಲ್ಲ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಕಲಿಗಳಿಗೆ ಕನ್ನಡವನ್ನ ಕಟ್ಟುವ, ಕನ್ನಡವನ್ನ ಬೆಳೆಸುವ, ಕನ್ನಡವನ್ನ ಬಳಸುವ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಯೋಚನೆ ಮಾಡ್ತೀನಿ. ಇಚ್ಛಾಶಕ್ತಿ ಪದದಲ್ಲಿ ಇಚ್ಛೆ ಸಹ ಇದೆ, ಶಕ್ತಿ ಸಹ ಇದೆ. ಇಚ್ಛಾಶಕ್ತಿಯನ್ನು ನಾವು ನಮ್ಮ ನೆಲದುದು ನಮ್ಮದು, ನಮ್ಮ ನೆಲದಲ್ಲಿ ನಾವು ಆದರೆ ಅನ್ಯ ಬೇರೆನ್ನೆಲ್ಲಿ ಆಗುವೆವು ಮಾನ್ಯ ಅನ್ನೋ ಕವಿವಾಣಿಯನ್ನ ಸ್ಮರಿಸ್ತಾ ಹೋಗೋಣಂತೆ ನಾನು ವಾಹಿನಿ ಮತ್ತು ವಾಹಿನಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋದಯದ ಸವಿಸ್ಮೃತಿಯ ಶುಭಾಶಂಸನೆಯನ್ನ ವ್ಯಕ್ತಪಡಿಸ್ತೇನೆ. ಜಯತು ಕರ್ನಾಟಕ. ಸಮ್ಮಾನಗಳೆಲ್ಲವೂ ಯಾವಾಗಲೂ ಮಾನ ಕೊಡುವಂಥವು. ಯಾರಾದರೂ ಸಾಧಕರು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅನ್ನೋರು ಮಾತ್ರವೇ ವೇದಿಕೆಯನ್ನು ಕರೆದು ಸನ್ಮಾನಿಸುವ ಕೆಲಸವನ್ನು ಮಾಡ್ತಾರೆ. ಈ ಬಗೆಯ ಸಮ್ಮಾನ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತ ನನಗನ್ಸುತ್ತೆ. ಕನ್ನಡವನ್ನ ಕೇವಲ ಸವಿಗನ್ನಡ, ಸಿಹಿಗನ್ನಡ ಅಂತೆಲ್ಲ ಹೇಳೋದ್ರ ಬದಲಿಗೆ ಸರಿಗನ್ನಡವನ್ನು ಆಡೋದಕ್ಕೆ ನಮಗೆ ಬಾರ್ಬಾರಿ ಪ್ರೇರಣೆ ಕೊಡುತ್ತೆ ಅಂತ ಅನ್ಸುತ್ತೆ ನನಗೆ.